ಹಾಯ್ ಹಲೋ ನಮಸ್ತೆ. ಇನ್ಕಮ್ ಟ್ಯಾಕ್ಸ್ ಕ್ಲಾಸ್ ಫೋರ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಇನ್ಕಮ್ ಟ್ಯಾಕ್ಸ್ ಫೋರ್ ಕ್ಲಾಸಲ್ಲಿ ನಾವು ಟ್ಯಾಕ್ಸ್ ರೆಜ್ಯೂಮೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನ್ಯೂ ಟ್ಯಾಕ್ಸ್ ರೆಜ್ಯೂಮೆ ಮತ್ತು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮೆ ನಮಗೆ ಟ್ಯಾಕ್ಸ್ ಪೇರಿಗೆ ಎರಡು ಆಪ್ಷನ್ಸ್ ಇರುತ್ತೆ, ಸರಿನಾ? ಲೈಕ್ ನ್ಯೂ ಟ್ಯಾಕ್ಸ್ ರೆಜ್ಯೂಮೆ ಅಲ್ಲಿ ಬೇಕಾದ್ರೂ ಟ್ಯಾಕ್ಸ್ ಪೇ ಮಾಡ್ಬೋದು, ಓಲ್ಡ್ ರೆಜ್ಯೂಮೆ ಬೇಕಾದ್ರೆ ಟ್ಯಾಕ್ಸ್ ಪೇ ಮಾಡ್ಬೋದು. ಸೊ ಲೈಕ್ ಅದನ್ನ ಯಾವ ಥರ ಕಂಪ್ಯೂಟ್ ಮಾಡ್ತಾರೆ, ಸೊ ಯಾವುದು ಲೈಕ್ ಕಷ್ಟ ಲೈಕ್ ಕ್ಲೈಂಟ್ಗೆ ಈಸಿ ಆಗುತ್ತೆ, ಲೈಕ್ ಟ್ಯಾಕ್ಸ್ ಪೇಯರ್ ಯಾವುದು ಸುಲಭ ಆಗುತ್ತೋ ಅನ್ನೋದ್ರ ಮೇಲೆ ನೋಡಿಕೊಂಡು ಟ್ಯಾಕ್ಸ್ನ ಪೇ ಮಾಡ್ತಾರೆ. ಸೊ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಮೇಲೆ ಬೆನಿಫಿಟ್ ಇದೆಯಲ್ಲ, ನ್ಯೂ ಟ್ಯಾಕ್ಸ್ ರೆಜ್ಯೂಮ್ ಮೇಲೆ ಬೆನಿಫಿಟ್ಸ್ ಇದೆಯಾ ಅನ್ನೋದ್ರ ಮೇಲೆ ಟ್ಯಾಕ್ಸ್ ಪೇಯರು ಫೈಲ್ ಫೈಲ್ ಮಾಡ್ತಾನೆ. ಸೊ ನ್ಯೂ ಟ್ಯಾಕ್ಸ್ ರೆಜ್ಯೂಮೆ ಮತ್ತು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮೆ ಯಾವ ಥರ ಇದೆ ಅಂತ ಒಂದ್ಸತಿ ನೋಡೋಣ. ಸೊ ಅದಾದಮೇಲೆ ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಸರ್ಚಾರ್ಜಸ್ ಅಂದ್ರೇನು, ಲೈಕ್ ಆಮೇಲೆ ಅಂಡರ್ ಸೆಕ್ಷನ್ ಸಿ ಅಂದ್ರೇನು, ಸೊ ಇದ್ರ ಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಕ್ಲಾಸಲ್ಲಿ. ಸೊ ಇವತ್ತೊಂದು 4 ಸಮ್ಸ್ ಮಾಡೋಣ. ಸೊ 4 ಇಲ್ಲ 3 ಸಮ್ಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಿಂದ ಲೈಕ್ ಒಂದೊಂದೇ ಸಮ್ ಮಾಡ್ಕೊಂಡು ಹೋಗೋಣ. ಸೊ ಇದ್ರ ಮೇಲೆ ಸೊ ಜಸ್ಟ್ ಒಂದು 3-4 ಕ್ಲಾಸಸ್ ಬರೀ ಸಮ್ಸ್ಗಳ ಮೇಲೆ ಮಾತ್ರ ಮಾಡ್ತೀನಿ. ಸೊ ನ್ಯೂ ಟ್ಯಾಕ್ಸ್ ರೆಜ್ಯೂಮೇಲಿ ಅಪ್ ಟು 3 lakhs ಲೈಕ್ ಝೀರೋ ನಿಲ್ ಏನು ಇರೋದಿಲ್ಲ, ಯಾವುದೇ ತರಹದ ಟ್ಯಾಕ್ಸ್ ಕೂಡ ನೀವು ಪೇ ಮಾಡೋ ಆಗಿರೋದಿಲ್ಲ. ನಿಮ್ಮ ಇನ್ಕಮ್ ಏನಾನ 3 ಲಕ್ಷ ರೂಪಾಯಿ ಇದ್ದರೆ, ಸರಿನಾ? 3 ಲಕ್ಷ ಆಗಿ 6 ಲಕ್ಷದವರೆಗೂ ಇದ್ದರೆ ನಿಮ್ಮ ಇನ್ಕಮ್ 5% ಅಂತ ಹೇಳುತ್ತೆ ಗೌರ್ಮೆಂಟ್. ಸೊ ನೀವು 3 ಲಕ್ಷದಿಂದ 3 ಲಕ್ಷ ಏನಿದೆ ಆ ಡಿಫ್ರೆನ್ಸ್ಗೆ ನೀವು 5% ಪೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 3 lakhs ಇದೆ, 6 lakhs ಇಲ್ಲಿ ಬಂದಿದೆ. 6 lakhs ನಮಗೆ ಆಲ್ರೆಡಿ ಏನು ಹೇಳಿದರೆ 3 lakhsವರೆಗೂ ನಾವು ಯಾವುದೇ ಇನ್ಕಮ್ ಪೇ ಮಾಡೋ ಆಗಿಲ್ಲ. ಸೊ ಆ 6 lakhs 3 lakhs ತೆಗೆದುಬಿಡಿ, ಇನ್ನು ಮಿಕ್ಕಿರೋದೆಷ್ಟು 3 lakhs ಉಳಿದಿರುತ್ತೆ. ಸೊ ಆ 3 lakhs ನೀವು 5%ನ ಪೇ ಮಾಡ್ತೀರಾ, ಸರಿನಾ? 6 lakh ಇರುತ್ತೆ, ಇಲ್ಲೇ ಮಾಡ್ತೀನಿ ನೋಡಿ. 6 lakh ಇರುತ್ತೆ. ಸೊ ಲೈಕ್ ಅದರಲ್ಲಿ ಅವ್ರೇನು ಹೇಳ್ತಿದ್ದಾರೆ, ಅಪ್ ಟು 3 lakhsವರೆಗೂ ನಿಲ್ಲ ಅಂತ, ಸರಿನಾ? ಸೊ ನಿಲ್ಲ ಅಂತ ಹೇಳ್ತಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ಟ್ಯಾಕ್ಸ್ನ 5% 3 lakhsಗೆ ಮಾತ್ರ ಪೇ ಮಾಡಬೇಕಾಗುತ್ತೆ, ಸರಿನಾ? ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬ್ಯಾಲೆನ್ಸ್ ಏನು ಬರುತ್ತೆ, 3 lakhs ಬರುತ್ತೆ. 3 lakhsಗೆ 5% ಪೇ ಮಾಡ್ತೀರಾ. ಸೊ ಅಗೇನ್ ಏನಂತ ಹೇಳ್ತಾರೆ, 6 lakhಯಿಂದ 9 lakhಗೆ ಲೈಕ್ ಏನಿದೆ, ಸೊ ಅದನ್ನ ಅಮೌಂಟ್ನ ನೀವು ಪೇ ಮಾಡಬೇಕು ಅಂತ 10% ಪೇ ಅಂತ ಹೇಳ್ತಾರೆ, ಸರಿನಾ? 6 lakhವರೆಗೆ ಎಷ್ಟು ಪೇ ಮಾಡಿದ್ರ, 5% ಪೇ ಮಾಡಿದ್ರ, ಸರಿನಾ? 3 lakhsಗೆ. ಸೊ 6.1 rupees, 6 lakh 1 ರೂಪಿ ಅಂತ ಜಾಸ್ತಿ ಆದ್ರೂ ಕೂಡ ನೀವೇನು ಮಾಡ್ತೀರಾ, ಲೈಕ್ ಆ ಡಿಫ್ರೆನ್ಸ್ ಏನಿರುತ್ತೆ ಆ 6 lakhಯಿಂದ ಲೈಕ್ ಆ 9 lakhಗೆ ಆ 3 lakhಗೆ 10% ಪೇ ಮಾಡ್ತೀರಾ. ಸೊ 10% ಪೇ ಮಾಡಿದಾಗ ಮತ್ತೆ ಆ 3 lakhsಗೆ 10% ಪೇ ಮಾಡ್ತೀರಾ, ಸರಿನಾ? ಇಲ್ಲಿ 5% ಪೇ ಮಾಡಿರ್ತೀರಾ ಆಲ್ರೆಡಿ. ಮತ್ತೆ ಅಗೇನ್ ನೀವು 9 lakh ರೆವಿನ್ಯೂ ಬಂದಾಗ 10%, ಸರಿನಾ? ಸೊ ಅದಾದ್ಮೇಲೆ 12 lakhs ನಿಮಗೆ ಇನ್ಕಮ್ ಇರುತ್ತೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ವರ್ಷಕ್ಕೆ. ಸೊ 12 lakhs ಇನ್ಕಮ್ ಅಂತ ಬಂದಾಗ ನಿಮಗೆ ಫಸ್ಟು 3 lakhsಗೆ ಏನು ಎಕ್ಸಮ್ಷನ್ಸ್ ಇರೋದಿಲ್ಲ. ಸೊ ಅಂದರೆ ನಿಮ್ಮ ಇನ್ಕಮಿಗೆ ಏನಾಯ್ತು, ಲೈಕ್ ನೀವು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, 9 lakhಗೆ ಪೇ ಮಾಡಬೇಕಾಗುತ್ತೆ. ಸೊ ಆ 9 lakhಗೆ ಪೇ ಮಾಡಬೇಕಾದ್ರೆ ಅದನ್ನು ನಾವು ಮೂರು ಥರ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಫಸ್ಟ್ ಏನು ಮಾಡ್ತೀವಿ, ಆ 3 ಲಕ್ಷ ತೆಗೆದು, ಸರಿನಾ? 4, 5, 6, ಸರಿನಾ? ಅದಕ್ಕೆ 5% ಪೇ ಮಾಡ್ದು, ಸರಿನಾ? 7, 8, 9 ಅದಕ್ಕೆ 10% ಪೇ ಮಾಡ್ದು. ಸೊ 10, 11, 12, ಸೊ ಅದಕ್ಕೆ ಅದನ್ನೇನು ಮಾಡ್ತೀವಿ, 15 ಲಕ್ಷ 15%ನ ಪೇ ಮಾಡ್ತೀವಿ ನಾವು. ಅಗೇನ್ 15 lakhsಗೆ ಬಂದರೆ ಸೇಮ್ 12 lakhsಗೆ ಆಯಿತು. ಆಮೇಲೆ 12.1 rupees, 12 lakhs 1 rupees ಸ್ಟಾರ್ಟ್ ಆಗುತ್ತೆ. 12, 13, ಓಕೆ, 14 ಆ್ಯಂಡ್ 15ಗೆ ಲೈಕ್ ಅದು 30% ನೀವು ಪೇ ಮಾಡ್ತೀರಾ. ಎಬೋವ್ 50 ಹೋದ್ರೂ ಕೂಡ ನೀವು 30% ಪೇ ಮಾಡ್ತೀರಾ, ಸರಿನಾ? ಬಟ್ ಇದು ಬಂದು ನ್ಯೂ ರೆಜ್ಯೂಮೆ, ಸರಿನಾ? ಓಲ್ಡ್ ರೆಜ್ಯೂಮೆ ಏನು ಹೇಳ್ತಿತ್ತು, ನೋಡಪ್ಪ ನಿನಗೆ 2,50,000 ರೂಪಾಯಿ ಇದ್ರೆ ಏನೂ ಪೇ ಮಾಡಬೇಡ. ಸೊ 2,50,000ಕ್ಕಿಂತ ಜಾಸ್ತಿ ಇದ್ದು ಅಪ್ ಟು 5 lakhsವರೆಗೂ ಬಂದರೆ ನೀನು 5% ಟ್ಯಾಕ್ಸ್ನ ನಮಗೆ ಪೇ ಮಾಡಬೇಕಾಗುತ್ತೆ ಅಂತ, ಸರಿನಾ? ಸೊ ಅವ್ನು 5% ಪೇ ಮಾಡ್ತಿದ್ದ, ಲೈಕ್ ಏನು ಆ 2 ಲಕ್ಷ ಡಿಫ್ರೆನ್ಸ್ ಏನು ಬರ್ತಿತ್ತು, ಸೊ ಅದನ್ನು ಅವ್ನು 5% ಪೇ ಮಾಡ್ತಿದ್ದ. ಸೊ ಬಟ್ ಅಗೇನ್ 5 lakhs ಎಬೋ ಏನಾನ ಹೋಯ್ತು ಅಂದರೆ 20%, 5 lakhsಯಿಂದ 10 lakhs ಏನಿರುತ್ತೆ, 5 lakhs ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ 20% ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಇತ್ತು, ಸರಿನಾ? ಆಮೇಲೆ ಮತ್ತೆ ಅಗೇನ್ ನೀವೇನಾದರೂ 10 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನೀವು 30% ಪೇ ಮಾಡಬೇಕಾಗಿತ್ತು. ಸೊ ಕಂಪೇರ್ ಟು ಓಲ್ಡ್ ಇಯರ್ ಮಾಡಿದ್ದಾರೆ, ಲೈಕ್ ನ್ಯೂ ರೆಸ್ಯೂಮೇಲಿ ಸ್ವಲ್ಪ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದ್ದಾರೆ, ಸರಿನಾ? ಲೈಕ್ 50,000 ಎಕ್ಸ್ಟ್ರಾ ಆಗಿರ್ಬೋದು. ಸೊ ಲೈಕ್ 10 lakhsಗೆ ನೋಡಿ, ಈಗ ಅಪ್ ಟು ಲೈಕ್ ನೀವು 15 ಲ್ಯಾಕ್ಸ್
ವರ್ಗೂ ಬಂದ್ರೆ ಕೂಡ ನಿಮಗೆ 15 lakhs ವರ್ಗು 12 lakhsಗಿಂತ ಎಬೋವ್ ಹೋದ್ರೆ ಮಾತ್ರ ನಿಮಗೆ 20% ಪೇ ಮಾಡಬೇಕಾಯಿತು. ಸೊ ಬಟ್ ಓಲ್ಡ್ ರೆಜ್ಯೂಮ್ ಏನಿತ್ತು 10 ಲಕ್ಷ ಮೀರಿದ್ರೆ ನೀವು 20% ಪೇ ಮಾಡಬೇಕಾಯಿತು. ಬಟ್ ಇಲ್ಲೇನು ಹೇಳಿದ್ದಾರೆ 12 lakhs ವರ್ಗು ನೀವು ಇನ್ಕಮ್ನ ಆರಾಮಾಗಿ ಇದು ಮಾಡ್ಕೊಬೋದು, ಸರಿನಾ? ಸೊ ಸರ್ಚಾರ್ಜಸ್ ಇದು ಓಲ್ಡ್ ರೆಜ್ಯೂಮೆ, ನ್ಯೂ ರೆಜ್ಯೂಮೆ, ಟ್ಯಾಕ್ಸ್ ಪೇಮೆಂಟ್ ರೆಜ್ಯೂಮೆ ಇದು, ಸರಿನಾ? ನೀವು ಏನೇನು ಎಷ್ಟೆಷ್ಟು ಸಂಪಾದನೆ ಮಾಡಿದ್ರೆ ನೀವು ಎಷ್ಟೆಷ್ಟು ತೆರಿಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ. ಸರ್ಚಾರ್ಜಸ್, ಸೊ ಸರ್ಚಾರ್ಜಸ್ ಏನಪ್ಪಾ ಅಂತಂದ್ರೆ ಗೌರ್ಮೆಂಟು ಎಕ್ಸ್ಟ್ರಾ, ಲೈಕ್ ನೀವು ಅವರು ಒಂದು ಶೆಡ್ಯೂಲ್ ರೆಸ್ಯೂಮೆ ಕೊಟ್ಟಿದ್ದಾರೆ, ಲೈಕ್ ಇಷ್ಟಿಷ್ಟು ಏನನ್ನ ಇದು ಮಾಡಿದ್ರೆ ನೀವು ಇಷ್ಟಿಷ್ಟು ಪರ್ಸೆಂಟ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ. ಸೊ ಕಂಪನಿಗೆ ಆಗಿರ್ಬೋದು, ಇಂಡಿವಿಜುವಲ್ಗೆ ಮತ್ತೆ ಫಾರಿನ್ ಕಂಪನೀಸ್ಗಳಿಗೆ ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ, ಸರಿನಾ? ಸೊ ಸರ್ಚಾರ್ಜಸ್ ಅಂತಂದ್ರೆ ಲೈಕ್ ಅಡಿಷನಲ್ ಇಂಪೋಸ್ಡ್ ಆನ್ ದ ಟ್ಯಾಕ್ಸ್ ಪೇಯರ್ ಬೇಸ್ಡ್ ಆನ್ ದೇರ್ ಇನ್ಕಮ್ ಲೆವೆಲ್, ಸರಿನಾ? ಇನ್ಕಮ್ ಲೆವೆಲ್ ಮೇಲೆ ಅಡಿಷನಲ್ ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇದು ಯಾಕೆ ಅಂದ್ರೆ ಲೈಕ್ ಒಂದು ಪ್ರಾಪರ್ ಟ್ಯಾಕ್ಸೇಷನ್ ಕಲೆಕ್ಟ್ ಆಗಬೇಕು ಅನ್ನೋದು ಒಂದಾಗಿರ್ಬೋದು. ಸೊ ಎಕ್ಸ್ಟ್ರಾ ಲೈಕ್ ಅವ್ರಿಗೆ ಎಕ್ಸ್ಪೆಂಡಿಚರ್ಗೆ ಬೇಕಾಗುತ್ತೆ. ಸೊ ನಾವು ಎಲ್ಲ ಈಗ ಸರ್ಕಾರಕ್ಕೆ 100 ಜನ ಇದ್ದಾರೆ ಅಂತಂದ್ರೆ ಸೊ 80% ಮಿಡಲ್ ಕ್ಲಾಸು, ಅದರಲ್ಲಿ ಒಂದು 40 ಜನ ಲೈಕ್ ಎಕ್ಸಂಪ್ಷನ್ಸ್ ಡಿಡಕ್ಷನ್ಸ್ ಅನ್ನೋದ್ರ ಮೇಲೆ ಲೈಕ್ ಇನ್ಕಮ್ ಕಡಿಮೆ ಆಗೋಗುತ್ತೆ. ಸೊ ಅದ್ರ ಮೇಲೆ ಲೈಕ್ ಗೌರ್ಮೆಂಟ್ ನಡೆಸ್ಬೇಕಾದ್ರೆ ಸ್ವಲ್ಪ ಅಮೌಂಟ್ಸ್ಗಳು ಬೇಕಾಗುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ಅಂಥ ಟೈಮಲ್ಲಿ ಎಲ್ಲ ಟೈಮಲ್ಲೂ ಇದು ಅಡಿಷನಲ್ ಚಾರ್ಜ್ ಯೂಸ್ ಮಾಡ್ತಾರೆ, ಸರಿನಾ? ಅಪ್ ಟು 50 lakhs, 50 ಲಕ್ಷದವರೆಗೂ ಇದ್ದರೆ ನೀನು ಸರ್ಚಾರ್ಜಸ್ ಏನು ಪೇ ಮಾಡೋ ಆಗಿಲ್ಲ, ಸರಿನಾ? ಅಪ್ ಟು 50 lakhs ನಿಮ್ಗೆ ಇದೆಲ್ಲ ಮೀರಿ ಇದೇನು ಹೇಳಿದೆ ಅಬೋವ್ 30% ಏನಿದೆ, ಸೊ ಅದನ್ನೆಲ್ಲ ಮೀರಿ ನಿಮ್ಮ ಆದಾಯ ಮೋರ್ ದೆನ್ 50 lakhs ಇದ್ರೆ ಮಾತ್ರ ನೀವು ಏನಂತ ಸರ್ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಸೊ 50 ಲಕ್ಷದಿಂದ 1 ಲಕ್ಷದವರೆಗೂ, ಸರಿನಾ? ನೀವು 10%, 1 ಕೋಟಿವರೆಗೂ, ಸಾರಿ ಕ್ಷಮಿಸಿ, 1 ಕೋಟಿವರೆಗೂ ಇದ್ರೆ ನೀವು 10%ನ ಸರ್ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ನೀವೇನು ಇದೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀರಾ ಅದ್ರ ಜೊತೆಗೆ ಅಡಿಷನಲ್ ಇದು, ಸರಿನಾ? ಅಡಿಷನಲ್ ಆಗಿ ಪೇ ಮಾಡಬೇಕಾಗುತ್ತೆ. ಮೋರ್ ದೆನ್ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 60 ಲಕ್ಷ ಮಾಡ್ತಿರ್ತೀರಾ, 30% ಟ್ಯಾಕ್ಸ್ ಕಟ್ಟಿರ್ತೀರಾ, 60 ಲಕ್ಷ ಮಾಡಿ 30% ಟ್ಯಾಕ್ಸ್ ಕಟ್ಟಿರ್ತೀರಾ. ಅದಾದ್ಮೇಲೆ ಅದ್ರ ಜೊತೆಗೆ 10% ಎಕ್ಸ್ಟ್ರಾ, ಸರಿನಾ? ಈ 30,000 ಏನಿದೆ, ಈ 30% ಏನಿದೆ ಪ್ಲಸ್ 10% ಟ್ಯಾಕ್ಸ್ ಪೇ ಮಾಡ್ತೀರಾ, ಸರಿನಾ? ಈ 30% ಏನಿದೆ ಅದ್ರ ಜೊತೆಗೆ ಲೈಕ್ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು ಇದು ಸಪ್ರೇಟು, ಇದಾದ್ಮೇಲೆ ಸರ್ಚಾರ್ಜಸ್ ಬರೋದು ಒಂದು ಸಪ್ರೇಟು, ಸರಿನಾ? ಸೊ ಲೈಕ್ ಅದೇ 1 crore ಇಂದ 2 crores ಇದ್ರೆ 15%, 2 crores ಇಂದ 5 crores ಇದ್ರೆ 25%, ಎಬೋವ್ 5 crores ಹೋಯ್ತು ಅಂದ್ರೆ 25%ಗೆ ಪೇಮೆಂಟ್ ಮಾಡ್ತೀರಾ ಸರ್ಚಾರ್ಜಸ್ನ, ಸರಿನಾ? ಸೊ ಫಸ್ಟ್ ಇದೇನಿತ್ತು ಅಂತಂದ್ರೆ ಲೈಕ್ 37% ಕೂಡ 37% ಇತ್ತು. ಸೊ ಈ ನ್ಯೂ ರೆಜ್ಯೂಮೇಲಿ ಏನು ಮಾಡಿದ್ದಾರೆ ಅಂತಂದ್ರೆ ಲೈಕ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ದಾರೆ. ಎಬೋವ್ 5 crores ಇರೋರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ. ಸೊ 36% ಏನು ನೀವು ಪೇ ಮಾಡೋದು ಬೇಡಪ್ಪ, 37%. ಸೊ ನೀನು 25% ಮಾತ್ರ ಪೇ ಮಾಡು ಅಂತ ಹೇಳ್ತಾ ಇದ್ದಾರೆ ಸರ್ಚಾರ್ಜಸ್ ಅಲ್ಲಿ. ಸೊ ಲೈಕ್ ಅದರಲ್ಲಿ ಇದು ಇಂಡಿವಿಜುವಲಿ ಬಂದು ಸೊ ಸರ್ಚಾರ್ಜಸ್ನ ರಿಸ್ಯೂಮ್. ಬಟ್ ನಮ್ದೇನಪ್ಪ ಅಂದ್ರೆ ಲೈಕ್ ಕಂಪ್ನೀಸ್ಗಳಿಗೆ ಏನು ಹೇಳ್ತಾರೆ ಅಂತಂದ್ರೆ ಅಪ್ ಟು 1 crores, ಸರಿನಾ? 1 crores ಇದ್ರೆ ನೀನು ಏನು ಪೇ ಮಾಡೋ ಆಗಿಲ್ಲ. ಅದು ಡೊಮೆಸ್ಟಿಕ್ ಕಂಪನಿ, ಸರಿನಾ? ನಮ್ಮ ಭಾರತದಲ್ಲಿ ಆಪರೇಷನ್ ಮಾಡಿ ಅದು ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಅದು ಇನ್ನೊಂದು ಮತ್ತೊಂದು ಬಿಡಿ, ಸರಿನಾ? ನಾವು ಹೋಮ್ ಬ್ರಾಂಚ್ ಕೂಡ ಭಾರತದಲ್ಲೇ ಇದ್ದು ಅದು ಆಪರೇಷನ್ಸ್ ಇಲ್ಲೇ ಮಾಡ್ತಾ ಇರಿದ್ರೆ ಅದನ್ನ ಡೊಮೆಸ್ಟಿಕ್ ಕಂಪನೀಸ್ ಅಂತ, ಡೊಮೆಸ್ಟಿಕ್ ಇದು ಅಂತ ಕರಿತೀವಿ, ಸರಿನಾ? ಸೊ ಅಂತ ಟೈಮಲ್ಲಿ ಏನು ಮಾಡ್ತೀವಿ, ಅಪ್ ಟು 1 crores ಅಂತ ವರ್ಗೂ ಇದ್ರೆ ನಿನಗೆ ಟ್ಯಾಕ್ಸ್ ಎಕ್ಸಂಪ್ಷನ್, ನಿಮಗೆ ಸರ್ಚಾರ್ಜಸ್ ಪೇ ಮಾಡಲೇಬೇಡಪ್ಪ, ಆರಾಮಾಗಿರು. 1 crore ಇಂದ 10 ಕೋಟಿವರೆಗೂ ನೀನು ಸಂಪಾದನೆ ಮಾಡ್ತಿದ್ಯಾ, ನಿನ್ನ ಬಿಸ್ನೆಸ್ ಅಷ್ಟು ಸಂಪಾದನೆ ಮಾಡ್ತಾ ಇದೆ ಅಂದಾಗ 7% ನೀನು ಪೇ ಮಾಡಬೇಕಾಗುತ್ತೆ, ಸರಿನಾ? ಎಬೋವ್ 10 crores ಇತ್ತು ಅಂತಂದ್ರೆ 12% ನೀನು ಪೇ ಮಾಡಬೇಕಾಗುತ್ತೆ. ಸೊ ಇದು ಬಂದು ಡೊಮೆಸ್ಟಿಕ್ ಕಂಪನೀಸ್ಗೆ, ಅಂದ್ರೆ ಡೊಮೆಸ್ಟಿಕ್ ಕಂಪನೀಸ್ ಅಂದ್ರೆ ದೇಶೀಯ ಕಂಪನಿಗಳಿಗೆ ಮಾತ್ರ, ಸರಿನಾ? ಸೊ ವಿದೇಶಿ ಕಂಪನಿಗಳಿಗೆ ಯಾವ ಥರ ಅಂತಂದ್ರೆ ಸೊ ಅಪ್ ಟು 1 crores ಇಂದ 1 crore ಇದ್ರೆ 2% ನೀನು ಪೇ ಮಾಡಬೇಕಾಗುತ್ತೆ. ಸೊ ಬಟ್ ಡೊಮೆಸ್ಟಿಕ್ ಕಂಪ್ನಿಗೆ ಏನು ಹೇಳಿದ್ರು, ಅಪ್ ಟು 1 crores ಇದ್ರೆ ನೀನೇನೋ ಪೇ ಮಾಡಬೇಡಪ್ಪ. 1 crore ಇಂದ 10 crore ಇದ್ರೆ 5%, ಸರಿನಾ? 5% ಪೇ ಮಾಡಪ್ಪ ಅಂತ ನೀನು ಲೈಕ್ ಇದು ಮಾಡಬೇಕಾಗುತ್ತೆ. ನೀನೇನ ಎಬೋವ್ 10 crores ಇತ್ತು ಅಂತಂದ್ರೆ ಇಲ್ಲಿ 10% ಕೊಟ್ಟಿದ್ದಾರೆ ಅವ್ರಿಗೆ. ಯಾಕಂತಂದ್ರೆ ಲೈಕ್ 1 crore ಇಂದ ಅವ್ರಿಗೆ ಬಂತು ಅಂತಂದ್ರೆ ಲೈಕ್ 1 crore 2%, 3%, ಲೈಕ್ ಅಬೌವ್ 10 ಇದಿದ್ರೆ 10% ಪೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲೇನು ಹೇಳ್ತಿದ್ದಾರೆ, ಅಬೌವ್ 10% ಇದ್ರೆ 2 crores. ಸೊ ಇಲ್ಲಿಂದ ಇಲ್ಲಿಗೆ ಹಂಗೆ ಮ್ಯಾಚ್ ಅಪ್ ಮಾಡಿದ್ದಾರೆ, ಸರಿನಾ? ಸೊ ನೀವೇನ ಜಾಸ್ತಿ ಚೆನ್ನಾಗಿ ಆದಾಯ ಮಾಡ್ತಿದ್ರೆ ನಿಮಗೂ ಕೂಡ ಇದೇ ಲೆವೆಲ್ಗೆ ಬರುತ್ತೆ. ಸೊ ಅವ್ರಿಗೇನು ಕಡಿಮೆ ಇಲ್ಲ, ನಿಮ್ಗೇನು ಕಡಿಮೆ ಇಲ್ಲ ಅನ್ನೋ ಥರ ಆಗುತ್ತೆ, ಸರಿನಾ? ಬಟ್ ಅದೇ ಇಂಡಿವಿಜುವಲ್ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತದೆ ಅಷ್ಟೇ. ಈಗ ಬಂದು
ಲೈಕ್ ಡಿಡಕ್ಷನ್ಸ್ ಅಂಡ್ ಎಕ್ಸಾಮ್ಸನ್ ಲೈಕ್ HRA ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಪ್ ಟು 7 lakhs ವರ್ಗೂ ಇತ್ತು ಅಂತ ಅಂದ್ರೆ ನಿಮ್ಗೆ ಎಕ್ಸಾಮ್ಷನ್ಸ್ ಏನ್ ಕೊಡ್ತಾರೆ ಅನ್ನೋದ್ರ ಮೇಲೆ. ಸೊ ರಿಬೇಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಈಗ ಗೌರ್ನಮೆಂಟು ಈ ವರ್ಷದ ಇದನ್ನ ಏನು ಪ್ರಿವಿಯಸ್ ಟೈಮಲ್ಲಿ ಲೈಕ್ ಬಜೆಟ್ ಸ್ಯಾಂಕ್ಷನ್ ಮಾಡ್ತು, ಅವಾಗ ಒಂದು ವಿಚಾರಗಳು ನೀವೆಲ್ಲ ಕೇಳಿರ್ತೀರಾ. ಸೊ ಅಪ್ ಟು 7 lakh ವರ್ಗೂ ಇದ್ರೆ ಯಾವುದೇ ತರಹದ ಇನ್ಕಮ್ ಕೂಡ ನಾವು ಪೇ ಮಾಡೋ ಆಗಿಲ್ಲ ಅಂತ. ಸೊ ನೀವು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಲೈಕ್ ಬಜೆಟ್ ಮಂಡನೆ ಆದಾಗ ನೀವು ಇನ್ಸ್ಟಾಗ್ರಾಮ್ ಈ ಕಮೆಂಟ್ ಸೆಕ್ಷನ್ಗಳಲ್ಲಿ ಯಾರ್ಯಾರು ನೋಡಿರ್ತೀರೋ, ಸೊ ಯೂಶುವಲಿ ನಾನು ಕಮೆಂಟ್ ಸೆಕ್ಷನ್ಸ್ಗಳನ್ನ ನೋಡ್ತಾ ಇರ್ತೀನಿ. ಸೊ ನಂಗೆ ನಿಮ್ಗಳಿಗಿಂತ ಕಮೆಂಟ್ ಸೆಕ್ಷನಲ್ಲಿ ಬರೋ ಕಮೆಂಟ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಂದ್ರೆ ಲೈಕ್ ಕಮೆಂಟ್ ಸೆಕ್ಷನ್ಸ್ಗಳು ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಅಂಥ ಟೈಮ್ಗಳಲ್ಲಿ ಒಬ್ಬೊಬ್ರು ಹೇಳ್ತಿದ್ರು, ಸೊ 7 lakhs ಅಪ್ ಟು 7 lakhs ವರ್ಗೂ ಇದ್ರು ಕೂಡ ಯಾರು ಟ್ಯಾಕ್ಸ್ ಪೇ ಮಾಡೋ ಆಗಿಲ್ಲ ಅಂತ. ಸೊ ಯಾಕೆ ಟ್ಯಾಕ್ಸ್ ಪೇ ಮಾಡೋಂಗಿಲ್ಲ ಅಂದ್ರೆ ರಿಬೇಟ್ ನಮ್ಗೆ ಏನ್ ಬರುತ್ತೆ, ನಾವು ಟ್ಯಾಕ್ಸ್ ಪೇ ಮಾಡ್ದಲ್ಲೇ ಇರೋ ತರ ಒಂದು ಇದಿದೆ, ರಿಬೇಟ್ ಬರುತ್ತೆ. ಸೊ ಇದೇನಾನ ಇತ್ತು ಅಂತಂದ್ರೆ ನಿಮ್ ಟ್ಯಾಕ್ಸ್ ಪೇ ಮಾಡ್ಬೇಡಪ್ಪ. ಯಾವಾಗ ಅದು ಅಪ್ಲೈ ಆಗುತ್ತೆ? ಸೊ ರಿಬೇಟ್ ಅಪ್ಲೈ ಆಗೋದು ಯಾವಾಗ ಅಂದ್ರೆ ಅವೈಲಬಲ್ ಅಪ್ ಟು ಇನ್ಕಮ್ ನ್ಯೂ ರೆಜ್ಯೂಮೆ ಪ್ರಕಾರ ಏನ್ ಹೇಳ್ತಾರೆ, 7 lakhs ವರ್ಗೂ ಇದ್ರೆ ನೀನು ಯಾವುದೇ ತರಹದ ಟ್ಯಾಕ್ಸ್ ಕೂಡ ಪೇ ಮಾಡೋ ಆಗಿರಲ್ಲ, ಸರಿನಾ? ಸೊ ನೀನ್ ಏನೇ ಟ್ಯಾಕ್ಸ್ ಪೇ ಮಾಡ್ತೀಯ ಅದರಲ್ಲಿ ನಿಮ್ಗೆ ಇದು ಲೈಕ್ ಅದೊಂಥರ ಇದು ಮಾಡ್ಬಿಡುತ್ತೆ. ಸೊ ಎಕ್ಸಾಮ್ ಮಾಡ್ಬಿಡುತ್ತೆ, ಲೈಕ್ ನೀನು ಕರೆಕ್ಟಾಗಿ ಅಲ್ಲಪ್ಪ ಆರಾಮಾಗಿರೋ ನೀನು ಅನ್ನೋ ಥರ, ಸರಿನಾ? ಸೊ ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀವಿ. ಸೊ ನ್ಯೂ ರೆಜ್ಯೂಮೆ ಪ್ರಕಾರ 7 ಲಕ್ಷ ಆಯಿತು, ಓಲ್ಡ್ ರೆಜ್ಯೂಮೇಲೆ 5 ಲಕ್ಷ ಆಯಿತು. ನೀನು ಇನ್ಕಮ್ ಅಪ್ ಟು 7 lakhs ವರ್ಗೂ ಇತ್ತು ಅಂತಂದರೆ ಸೊ ನೀನು ಆರಾಮಾಗಿ ರಿಬೇಟ್ನ ಲೈಕ್ ಇದನ್ನು ಇದು ಮಾಡ್ಕೊಬೋದಾಗಿತ್ತು. ಅದರಿಂದ ನೀನು ನಿನ್ನ ಟ್ಯಾಕ್ಸ್ ಏನು ಕಟ್ತೀಯ ಅದನ್ನು ಲೈಕ್ ಎಕ್ಸಾಮ್ ಮಾಡ್ಕೊಬೋದಾಗಿತ್ತು, ಸರಿನಾ? ಸೊ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ಬಿಡೋಣ. ಸೊ ಪ್ರಾಬ್ಲಮ್ ನೋಡೋಣ. ಸೊ ಆ ಪ್ರಾಬ್ಲಮ್ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಓಲ್ಡ್ ರೆಜ್ಯೂಮೆಗೆ ಮತ್ತು ನ್ಯೂ ರೆಜ್ಯೂಮೆಗೆ ಸೊ ಅದು ಯಾವ ಥರ ಇದಾಗ್ತಿತ್ತು, ಸೊ ಅದು ಯಾವ ಥರ ಪೇ ಮಾಡಬೇಕು ಅಂತ ಅದು ಇಲ್ಲಿ ಹೇಳ್ತೇವೆ ನೋಡಿ. ಸೊ ಓಲ್ಡ್ ರೆಜ್ಯೂಮೆ ಪ್ರಕಾರ ಏನು ಹೇಳ್ತಿದ್ರು, ಅವನ ಗ್ರಾಸ್ ಇನ್ಕಮ್ ಬಂದು 10 lakhs ಇತ್ತು ಫಾರ್ ಎಕ್ಸಾಂಪಲ್. ಅವ್ನ ಡಿಡಕ್ಷನ್ಸ್ ATC ATD ಆ್ಯಂಡ್ HRA, ಸರಿನಾ? ATC ಬಂದು ಲೈಕ್ 1,50,000 ಅವ್ರಿಗೆ. ATC ಏನು ಹೇಳುತ್ತೆ ಅಂತಂದರೆ ಲೈಕ್ ಸೆಕ್ಷನ್ 80C ಏನು ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅಂತಂದರೆ, ಯಾವುದಾದ್ರೂ ನೀನು ಇನ್ವೆಸ್ಟ್ಮೆಂಟ್ ಮಾಡಿ ಅದು 1,50,000 ನೀನು ಲೈಕ್ ಅದನ್ನು ಡಿಡಕ್ಷನ್ಸ್ ತೊಗೊಬೋದು ನೀನು, ಸರಿನಾ? ಸೊ ಅದನ್ನು ನೀವು ಮೈನಸ್ ಮಾಡ್ತಾರೆ. ಆಮೇಲೆ HRA ಹೋಮ್ ರೆಂಟ್ ಅಲೋವೆನ್ಸಸ್ಸು 1,00,000 ATD, ಸೊ ಇವೆಲ್ಲ ಏನು ಮಾಡ್ತೀವಿ ಲೈಕ್ ಇದು ಮಾಡ್ಕೊತೀವಿ. ಸೊ ನಿಮ್ಗೆ ಅವಾಗ ಲೈಕ್ 1 ಲಕ್ಷ ಎಲ್ಲ ಸೇರಿ ನಿಮ್ಗೆ ಟೋಟಲ್ ಡಿಡಕ್ಷನ್ 2,75,000 ಬಂತು. ಸೊ ಗ್ರಾಸ್ ಡಿಡಕ್ಷನ್ಸ್ 2 lakhs ಆ್ಯಂಡ್ ನಿಮಗೆ ಟೋಟಲ್ ಇನ್ಕಮ್ ಬಂದು 7,25,000 ಆಗ್ತು, ಸರಿನಾ? ಬಟ್ ಟೋಟಲ್ ಇನ್ಕಮ್ 7 lakh ಅಂತ ಅಂದರೆ ನಾವೀಗ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋಣ, ಸರಿನಾ? ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೆಂಗೆ ಅಂತ. ಸೊ 2,50,000 ನಾವು ಯಾವುದೂ ಪೇ ಮಾಡೋ ಆಗಿಲ್ಲ ಓಲ್ಡ್ ರೆಜ್ಯೂಮೆ ಪ್ರಕಾರ, ಸರಿನಾ? 2 lakhs ಇಂದ 2,50,000ಗೆ ನಾವೇನು ಮಾಡಬೇಕಾಯ್ತು, 5% ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. 5 lakhs ಇಂದ 7,50,000 20% ಪೇ ಮಾಡಬೇಕಾಗಿತ್ತು, ಸರಿನಾ? ಸೊ ಇದು 7,25,000 ಬರುತ್ತಿದ್ದು, ಸರಿನಾ? ಡಿಫರೆನ್ಸ್ ಬಂದು 2,25,000 ಬರುತ್ತೆ, ಸರಿನಾ? 5% ನಾವಿಲ್ಲಿ ಅಮೌಂಟು 12,500 ಮತ್ತು 45,000 ನಾವು ಪೇ ಮಾಡ್ತಿದ್ದು, ಸರಿನಾ? ಸೊ ಈ ಟೈಮಲ್ಲಿ ಏನು ಮಾಡ್ತೀವಿ, ಸೊ ಎಕ್ಸಾಮ್ಷನ್ 12,000 ಪ್ಲಸ್ 57,500 ಅವರು ಲೈಕ್ ಏನು ಮಾಡಬೇಕಾಯ್ತು, ಟ್ಯಾಕ್ಸ್ನ ಪೇ ಮಾಡಬೇಕಾಗಿತ್ತು, ಸರಿನಾ? ಬಟ್ ಏನಪ್ಪ ಅಂದರೆ ಇಲ್ಲೇನಾಗಿದೆ ಅಂದರೆ ಅವ್ರೇನು ಹೇಳಿದ್ದಾರೆ, ಓಲ್ಡ್ ರೆಜ್ಯೂಮೆ ಪ್ರಕಾರ ಬರೀ 50 ಲಕ್ಷದವರೆಗೂ ಮಾತ್ರ ಟ್ಯಾಕ್ಸ್ನ ನೀನು ಸೇವ್ ಮಾಡ್ಬೋದು ಓಲ್ಡ್ ರೆಜ್ಯೂಮೆ ಪ್ರಕಾರ. ಬಟ್ ನ್ಯೂ ರೆಜ್ಯೂಮೆ ಪ್ರಕಾರ ಏನು ಹೇಳುತ್ತೆ, ಇಲ್ಲಪ್ಪ ನೀನು 7 lakhs ಈಗ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೆಜ್ಯೂಮೆ ಏನು ಹೇಳ್ತಿತ್ತು, 5 ಲಕ್ಷದವರೆಗೂ ನೀನು ಇನ್ಕಮ್ ಇತ್ತು ಅಂತ ಅಂದರೆ ನೀನು ಲೈಕ್ ನಿನ್ನ ಟ್ಯಾಕ್ಸ್ನ ಲೈಕ್ ನೀನೇನು ಈ ರಿಬೇಟ್ನ ಯೂಸ್ ಮಾಡಿಕೊಂಡು ನೀನು ಅಮೌಂಟ್ನ ಇದು ಮಾಡ್ಕೊಬೋದಾಗಿತ್ತು. ಸೊ ಬಟ್ ಆದರೆ ಈಗ ಆಗಲ್ಲ, ಸರಿನಾ? ಕ್ಲೈಮ್ ಮಾಡ್ಕೊಬೋದಾಗಿತ್ತು. ಸೊ ನ್ಯೂ ಟ್ಯಾಕ್ಸ್ ರಿಜಿಮ್ ಏನು ಹೇಳುತ್ತೆ, ಅಪ್ ಟು 7 lakh 50% ಲೈಕ್ ನೋಡಿ, ಇದು 10 lakhs ಒಂದಿದೆ. ಸೊ ಓಲ್ಡ್ ರೆಜ್ಯೂಮೆಲಿ ನಿಮ್ಗೆ ಇದೆಲ್ಲ ಡಿಡಕ್ಷನ್ಸ್ಗಳು ಕೂಡ ಸಿಗ್ತಾ ಇತ್ತು, ಸರಿನಾ? ಬಟ್ ನ್ಯೂ ರೆಜ್ಯೂಮೆಗಳಲ್ಲಿ ಲೈಕ್ ಏನಿದೆ ಹೋಮ್ ರೆಂಟ್ ಅಲೋವೆನ್ಸಸ್ ಆಗಿರ್ಬೋದು, ಸೊ ಅದು ಇದನ್ನು ಕಟ್ ಮಾಡಿದ್ದಾರೆ, ಸರಿನಾ? ಸೊ ATC ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಸೊ HRA ಅವೆಲ್ಲ ಅಲೋವೆನ್ಸಸ್ನ ಕಟ್ ಮಾಡಿದ್ದಾರೆ. ಸೊ ನೀವು ಅದೆಲ್ಲ ಇದು ಮಾಡೋಗಿಲ್ಲ, ಲೈಕ್ ಡಿಡಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಅದ್ರ ಬಂದಿರೋದನ್ನ ನೆಟ್ ಇನ್ಕಮ್ ಅಂತ ಮಾಡ್ಕೊಂಡು ಆ ನೆಟ್ ಇನ್ಕಮಲ್ಲಿ ನೀವು ರಿಬೇಟ್ನ ಇದು ಮಾಡ್ಕೊತಿದ್ರ. ಬಟ್ ಇದರಲ್ಲಿ ಈ ಥರ ಆಗೋದಿಲ್ಲ ಓಲ್ಡ್ ರೆಜ್ಯೂಮಲ್ಲಿ. ಬಟ್ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ತೊಗೊತೀವಿ. ಸೊ 3 lakhs ಇದು ಲೈಕ್ ಇದು ನಾರ್ಮಲ್. ನೀವು ಯಾವ ಥರ ಅಂತಂದರೆ ಫಸ್ಟಿಗೆ ಏನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಇಲ್ಲಿದೆಯಲ್ಲ ಈ ಪಾರ್ಟ್ನ ಇಲ್ಲಿ ಮಾಡಿದ್ದೀನಿ. ನೆಕ್ಸ್ಟು ರಿಬೇಟ್ನ ಯಾವ ಥರ ಡಿಡಕ್ಟ್ ಮಾಡ್ಕೊಳ್ಳೋದು ಅಂತಲೇ ಹೇಳ್ತೀನಿ, ಸರಿನಾ? ಅಪ್ ಟು 3 lakhsವರೆಗೂ 0%,
3 ಇಂದ 6 ಲ್ಯಾಕ್ ವರೆಗೂ 5% ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ರೆ ಸೊ ನಿಮಗೆ 3 ಲ್ಯಾಕ್ಸ್ ಇಂದ 6 ಲ್ಯಾಕ್ಸಿಗೆ ಅಂತಂದ್ರೆ 15,000 ಬರುತ್ತೆ ಇಲ್ಲಿ, ಸರಿನಾ? ಸೊ 6 ಲ್ಯಾಕ್ ಇಂದ 9 ಲ್ಯಾಕ್ ಅಂತಂದ್ರೆ 10%, 30,000 ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ 9 ಲ್ಯಾಕ್ ಇಂದ 10 ಲ್ಯಾಕ್ 15% ಅಂದ್ರೆ ಲೈಕ್ ಅಗೇನ್ 15,000 ಪೇ ಮಾಡಿ ಟೋಟಲ್ ನಿಮಗೆ 16% ಅಮೌಂಟ್ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಸರಿನಾ? ಟೋಟಲ್ 60,000 ಬರುತ್ತೆ ನಿಮಗೆ. ಸೊ ಇದು ಓಲ್ಡ್ ರೆಜ್ಯೂಮೆ. ಲೈಕ್ ಈಗ ರಿಬೇಟ್ ಅಂಡರ್ ಸೆಕ್ಷನ್ ರಿಬೇಟ್ 87A, ಸರಿನಾ? ಇದು ಯಾವ ತರ ಲೈಕ್ ನೀವು ಮಾಡ್ಕೊಬೋದು ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಸೊ ನ್ಯೂ ಟ್ಯಾಕ್ಸ್ ರೆಜ್ಯೂಮೆ ಪ್ರಕಾರ ರಿಬೇಟ್ ಅವೈಲಬಲ್ ಫಾರ್ ಟ್ಯಾಕ್ಸ್ ಪೇಯರ್ ಇನ್ಕಮ್ ಅಪ್ ಟು 7 ಲ್ಯಾಕ್ಸ್. ಮ್ಯಾಕ್ಸ್ ರಿಬೇಟ್ ಇಸ್ 25%, ಸರಿ, ಸಾರಿ 25,000 ಮ್ಯಾಕ್ಸ್. 25,000 ಮ್ಯಾಕ್ಸ್ ಇತ್ತು ಅಂತ ಅಂದರೆ ನೀನು ರಿಬೇಟ್ನ ಅದು ಒಳಗಡೆ ಇದ್ರೂ ನೀನು ಆರಾಮಾಗಿ ಟ್ಯಾಕ್ಸ್ನ ಇದು ಮಾಡ್ಕೊಬೋದು, ಸರಿನಾ? ಅಕಸ್ಮಾತ್ 25%ಗಿಂತ 25,000 ಅಬೋವ್ ಆಯ್ತು ಅಂತಂದ್ರೆ ನೋ ವೈ ಆಗೋದಿಲ್ಲ, ಸರಿನಾ? 7 ಲ್ಯಾಕ್ಸ್ ಇರಿ 25,000 ಅಬೋವ್ ಹೋಗೋದೇ ಇಲ್ಲ ರಿಬೇಟ್, ಸರಿನಾ? ವಿಚ್ ಎವರ್ ಇಸ್ ಲೋ ಅದನ್ನ ನಾವು ಇದು ಮಾಡ್ಕೊಂತೀವಿ, ಟ್ಯಾಕ್ಸ್ ಡಿಡಕ್ಟ್ ಮಾಡ್ಕೊಂತೀವಿ, ಸರಿನಾ? ಫಾರ್ ಎಕ್ಸಾಂಪಲ್ ನಿಮ್ದು ಟ್ಯಾಕ್ಸ್ ಲೈಕ್ ಇನ್ಕಮ್ ಒಂದು 24,000 ರೂಪಾಯಿ ಪೇ ಮಾಡ್ತಿರ್ತೀರಾ. ಸೊ ಅಪ್ ಟು ಮ್ಯಾಕ್ಸ್ ರಿಬೇಟ್ ಏನಿದೆ 25,000 ಇದೆ. ಸೊ ನೀವು 24,000 ನಿಮ್ಗೆ ಏನು ಬರುತ್ತೋ ಅದನ್ನ ಡಿಡಕ್ಟ್ ಮಾಡ್ಕೊಂತೀರಾ, ಸರಿನಾ, ಇನ್ಕಮ್ ಇಂದ. ಬಟ್ ಓಲ್ಡ್ ರಿಸರ್ವ್ ಏನು ಹೇಳ್ತಿತ್ತು ಅಂದರೆ 12,500 ರೂಪಾಯಿ ಅಷ್ಟೇ ರಿಬೇಟ್ನ ನೀವು ಇದು ಮಾಡ್ಕೊಬೋದಾಗಿತ್ತು. ಇನ್ನು ಮಿಕ್ಕಿದಾದ್ರೆ ಪೇ ಮಾಡ್ಬೇಕಾಯ್ತು ಅನ್ನೋ ಥರ ಇತ್ತು, ಸರಿನಾ? ಇನ್ನು ಮಿಕ್ಕಿದ್ದೇನಾಯಿತು, ಫಾರ್ ಎಕ್ಸಾಂಪಲ್ ನಿಮ್ಮ ಟ್ಯಾಕ್ಸ್ ಪೇಮೆಂಟ್ ಬಂದು 13,500 ಬಂತು. ಸೊ ಮ್ಯಾಕ್ಸ್ ಏನು ಕೊಡ್ತೀವಿ 12,500 ಮಾತ್ರ. ಇನ್ನು ಮಿಕ್ಕಿದ್ದು ಏನಿದೆ 1,000 ರೂಪಾಯಿ ನಿಮ್ಮ ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಹೇಳ್ತಿತ್ತು. ಸೊ ನಿಮ್ಮ 5 ಲಕ್ಷ ರೂಪಾಯಿ ಇದ್ರೆ ಅದೇ ಟೆನಿ ಕಾಸ್ಟ್ ನಿಮಗೆ ಲೈಕ್ ನೀವು ಇನ್ಕಮ್ನ ಪೇ ಮಾಡೋ ಅಂತ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋಂಥ ಅವಶ್ಯಕತೆ ಬೀಳೋದಿಲ್ಲ. ಸೊ ರಿಬೇಟ್ ಈಗ ನೋಡೋಣ. ಅಪ್ ಟು 6,50,000 ನ್ಯೂ ರೆಜ್ಯೂಮೆ ಲೈಕ್ ಅಪ್ ಟು 3 ಲ್ಯಾಕ್ಸ್ 0% ನಿಲ್. ಅದಾದಮೇಲೆ 3 ಲ್ಯಾಕ್ಸಿಂದ 6 ಲ್ಯಾಕ್ವರೆಗೂ 5% 15,000, ಸರಿನಾ? 6 ಲ್ಯಾಕ್ 50,000 6 ಲ್ಯಾಕಿಂದ 50,000 ಅವರು 10% 5,000 ಪೇ ಮಾಡ್ತೀವಿ. ಸೊ ನಮ್ಗೆ ಎಷ್ಟು ಬಂತು 20,000 ಬಂತು. ಸೊ ನಮ್ಗೆ ಏನು ಹೇಳಿದ್ದಾರೆ ನ್ಯೂ ರೆಜ್ಯೂಮೆ ಪ್ರಕಾರ 7 ಲಕ್ಷದವರೆಗೂ ಇದ್ರೆ ನೀನು ಆರಾಮಾಗಿ 25,000 ರೂಪಾಯಿ ಟ್ಯಾಕ್ಸ್ ರಿಬೇಟ್ ತೊಗೊಬೋದು. ಸೊ ನಾನು ರಿಬೇಟ್ ಇಲ್ಲ ಅಂತ ಅಂದಿದ್ರೆ ನಾನೀಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾನು 20,000 ರೂಪಾಯಿ ಪೇ ಮಾಡಬೇಕಾಗಿತ್ತು. ಬಟ್ ಆದರೆ ಸೊ ರಿಬೇಟ್ ಇರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ ಈಗ 20,000ನ ಲೈಕ್ ವಿಚ್ ಎವರ್ ನೋಡಿ ಮ್ಯಾಕ್ಸ್ ಇರೋದು 25,000, ನಾನು ಟ್ಯಾಕ್ಸ್ ಪೇ ಮಾಡೋಕ್ಕೆ 20,000. ಸೊ ನಾನೇನು ಮಾಡ್ತೀನಿ ಅವಾಗ 20,000 ಪೇಮೆಂಟ್ ಮಾಡಿಬಿಟ್ಟು ನಾನೇನು ಟ್ಯಾಕ್ಸೇ ಪೇ ಮಾಡ್ದಲ್ಲ ಇರೋ ಥರ ಮಾಡ್ಕೊತೀನಿ ರಿಬೇಟ್ನ ಯೂಸ್ ಮಾಡಿ, ಸರಿನಾ? ಇಲ್ಲಿ ನೋಡಿ ದ ಇನ್ಕಮ್ ಈಸ್ ಬಿಲೋ ಈಸ್ 7 ಲ್ಯಾಕ್, ಇನ್ಕಮ್ ಈಸ್ ಬಿಲೋ 7 ಲ್ಯಾಕ್, ಎ ರಿಬೇಟ್ ಆಫ್ 20,000 ಈಸ್ ಅಪ್ಲೈಡ್, ಟ್ಯಾಕ್ಸ್ ನೆಟ್ ಟ್ಯಾಕ್ಸ್ ಪೇಯಬಲ್ ಈಸ್ 0, ಸರಿನಾ? ನಾನೇನೋ ಪೇ ಮಾಡೋ ಆಗಿಲ್ಲ. ಈಗ ಸುಮ್ಮನೆ ಫೈಲ್ ಮಾಡಿ ಹಿಂಗಾಗಿದೆ ಅಂತ ಹೇಳಿ ಬಿಟ್ಬಿಡೋದೆ, ನಾನೇನೋ ಟ್ಯಾಕ್ಸ್ ಪೇ ಮಾಡೋ ಆಗಿಲ್ಲ. ಸೊ ಓಲ್ಡ್ ರೆಜ್ಯೂಮೆ ಯಾವ ಥರ ಹೇಳ್ತಿತ್ತು, ಓಲ್ಡ್ ರೆಜ್ಯೂಮೆ ಬಂದು 5,50,000. ಸೊ 5,50,000 ಅಂದರೆ ಮರ್ತ್ಬಿಡಿ, ನಮ್ದಿನ್ನು ಆಗೋದಿಲ್ಲ, ರಿಬೇಟ್ ಇದು ಅಪ್ಲೈ ಆಗೋದಿಲ್ಲ, ಸರಿನಾ? ಸೊ ನಮ್ದೇನು ಬರುತ್ತೋ ಅಮೌಂಟು ನಾವು ಅದನ್ನು ಪೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಲೈಕ್ ಏನು 22,000 ಬರುತ್ತೆ. ಸೊ ಅದನ್ನು 22,500 ನಾವು ಪೇ ಮಾಡಲೇಬೇಕಾಗುತ್ತೆ, ಸರಿನಾ? ಅವ್ರೇನು ಹೇಳ್ತಿದ್ರು ಫಸ್ಟು ನಾರ್ಮಲ್ ಟ್ಯಾಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. 2,50,000 ಟು 5 ಲ್ಯಾಕ್ 5%, 5 ಲ್ಯಾಕಿಂದ 5,50,000 25%. ಸೊ ಇನ್ಕಮ್ ಟ್ಯಾಕ್ಸ್ ಬಂದು ಸೊ 5 ಲ್ಯಾಕ್ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ 5 ಲ್ಯಾಕಿಂದ 10 ಲ್ಯಾಕ್ವರೆಗೂ 25%, 5 ಲ್ಯಾಕ್ ಎಬ್ಬೋ ಹೋಗಿದೆ ಇಲ್ಲಿ, 5 ಲ್ಯಾಕ್ ಎಬ್ಬೋ ಹೋಗಿದೆ, 5,50,000 ಇದೆ, 20% ಪೇ ಮಾಡ್ತಾ ಇದೀವಿ. ಟೋಟಲ್ ನಮ್ಗೆ ಎಷ್ಟು ಬಂತು, ಟೋಟಲ್ಲು 22,500 ಬಂತು. ಸೊ ರಿಬೇಟ್ ಅಪ್ಲೈ ಮಾಡೋಣ ಅಂದ್ರೆ ಓಲ್ಡ್ ರೆಜ್ಯೂಮೆ ಏನು ಹೇಳ್ತಿದ್ದಾರೆ, ಓಲ್ಡ್ ರೆಜ್ಯೂಮೆ ಪ್ರಕಾರ ಏನು ಹೇಳ್ತಿದ್ದಾರೆ, ಸೊ ಓಲ್ಡ್ ರೆಜ್ಯೂಮೆ 5 ಲಕ್ಷದವರೆಗೂ ಇದ್ರೆ ಮಾತ್ರ ರಿಬೇಟ್ನ ನೀವು ಅಪ್ಲೈ ಮಾಡ್ಕೊಬೋದು, ಇಲ್ಲಾಂದ್ರೆ ಅಪ್ಲೈ ಮಾಡ್ಕೊಳಕ್ ಆಗೋದಿಲ್ಲ ಅಂತ, ಸರಿ? ನಿಮ್ಗೆ ಇಲ್ಲಿ ಸರ್ ಚಾರ್ಜಸ್ ಎಲ್ಲ ಬೀಳೋದಿಲ್ಲ, ಯಾಕಂತಂದ್ರೆ ಸರ್ ಚಾರ್ಜಸ್ ಸ್ಟಾರ್ಟ್ ಆಗೋದೇ 50 ಲ್ಯಾಕ್ಸಿಂದ ಇನ್ಕಮ್ ಇದ್ರೆ. ಸೊ ನಿಮ್ದಿರೋದು ಬಂದು 7 ಲ್ಯಾಕ್ಸ್ವರೆಗೂ. ಸೊ ರಿಬೇಟ್ ಏನಾಗುತ್ತೆ 22,500ನ ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸಿಗೆ, ಸರಿನಾ? ನೀವೇನ ಟ್ಯಾಕ್ಸ್ ಪೇ ಮಾಡಬಾರ್ದು ಅಂತಂದ್ರೆ ನಿಮ್ಮ ಇನ್ಕಮ್ನ 7 ಲಕ್ಷದೊಳಗಡೆ ಇಕ್ಕಲಿಕ್ಕೆ ಟ್ರೈ ಮಾಡಿ, ಸರಿನಾ? ಸೊ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಸರಿನಾ? ಸೊ ಅದೇನು ಹೇಳುತ್ತೆ, ಸೊ ಲೈಕ್ ನಾವು ಯಾವುದು 1.5 ಲಕ್ಷ ಇನ್ಕಮ್ಸ್ನ ಹೇಳಿದ್ನಲ್ಲ, ಸೊ 1.5 ಲಕ್ಷ 80C ನಾನು ಇಲ್ಲಿ ನಿಮ್ಗೆ ಹೇಳಿದ್ದೆ, 80C ನಾವು ಅಪ್ಲೈ ಮಾಡ್ಕೊಬೋದು. ಸೊ 80C ಇಲ್ಲಿ ಡಿಡಕ್ಟ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ನೋಡಿ ಇಲ್ಲಿ 80C ಡಿಡಕ್ಟ್ ಮಾಡ್ಕೊಂಡು 10 ಲಕ್ಷದಿಂದ ನಮ್ದು ಏನೇನು 80C HR ಎಲ್ಲ ಡಿಡಕ್ಟ್ ಮಾಡಿಕೊಂಡು ಟೋಟಲ್ ಡಿಡಕ್ಷನ್ಸ್ ಎಲ್ಲ ಆದಮೇಲೆ ನೆಟ್ ಸ್ಯಾಲ್ರಿ ಲೈಕ್
ನೆಟ್ ಇನ್ಕಮ್ ಟೋಟಲ್ ಇನ್ಕಮ್ ಬಂದು 7,75,000ಕ್ಕೆ ಇಳಿಸ್ಕೊಂಡಿದ್ರು. ಸರಿನಾ, ಗ್ರಾಸ್ ಸ್ಯಾಲ್ರಿ ಬಂದು 10 ಲಕ್ಷ, ನಮ್ದು ಡಿಡಕ್ಷನ್ಸ್ ಎಲ್ಲ ಸೇರಿಸಿ 2,75,000 ರೂಪಾಯಿ ಆಗಿತ್ತು. ಸೊ ಅಗೇನ್ ಅದೇನ್ ಡಿಡಕ್ಷನ್ಸ್ ATC ಅಂತ ಅಂದ್ರೆ ಇಲ್ಲಿ ಹೇಳ್ತೀನಿ ಕೊಡಿ. Section 80C of Income Tax Act provides the deductions for the total tax income for individuals and Hindu undivided family HUF for certain types of investments. ಸರಿನಾ, ಇರಬರ ಇನ್ವೆಸ್ಟ್ಮೆಂಟ್ಸ್ಗೆಲ್ಲ ಇಲ್ಲ. ಸೊ ಸರ್ಟೇನ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಮಾತ್ರ ಹೇಳಿದ್ದಾರೆ. ಅಂಡ್ ಎಕ್ಸಾಮ್ಷನ್ಸ್, ಮಿನಿಮಮ್ ಡಿಡಕ್ಷನ್ಸ್ ದಟ್ ಕ್ಯಾನ್ ಬಿ ಕ್ಲೈಮ್ಡ್ ಅಂಡರ್ ದ ಸೆಕ್ಷನ್ 80C ಈಸ್ 1.5 lakhs ಪರ್ ಫೈನಾನ್ಷಿಯಲ್ ಇಯರ್. ಸರಿನಾ, ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವೇನಾದ್ರು ಇದು ಮಾಡಿದ್ರೆ 1.5 lakhs ವರೆಗೂ ನಾವು ಡಿಡಕ್ಷನ್ಸ್ ನ ಕ್ಲೈಮ್ ಮಾಡ್ಕೊಬೋದು. ಸೊ ಯಾವ್ಯಾವದು, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, 5 years ಫಿಕ್ಸ್ಡ್ ಡೆಪಾಸಿಟ್ಸ್ ವಿತ್ ದ ಬ್ಯಾಂಕ್ ಆರ್ ದ ಪೋಸ್ಟ್ ಆಫೀಸ್ ಆಗಿರ್ಬೋದು, ಸೊ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ಸ್ ಆಗಿರ್ಬೋದು, NPF ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು. ಸೊ ನೀವೇನ ಈ ಇನ್ವೆಸ್ಟ್ಮೆಂಟ್ಸ್ ಏನಾನ ಮಾಡಿದಿರಾ ಅಂದ್ರೆ ಅಪ್ ಟು 1,50,000 ವರೆಗೂ ನೀವು ಕ್ಲೈಮ್ ಮಾಡ್ಕೊಬೋದು. ಸರಿನಾ, ಸೊ ಇಲ್ಲಿದೆ ನೋಡಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇದೆ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾರ 10 lakhs ಇತ್ತು ಅಂತಂದ್ರು, ಸೊ ಲೈಕ್ ಅಗೇನ್ ನೀವು ಅದನ್ನ ATC ನೀವು ಇದು ಮಾಡ್ಕೊಬೋದು. ಸರಿನಾ, ಇಲ್ಲಿ ರಿಬೇಟ್ ಅಲ್ಲಿ ಹೇಳಿರೋ ತರ ಲೈಕ್ ಏನಪ್ಪಾ, ನೀವು ರಿಬೇಟ್ ಅಲ್ಲಿ ಏನ್ ಹೇಳಿದಾರೆ ಅಪ್ ಟು 7 lakhs ವರೆಗೂ ಇದ್ರೆ ಮಾತ್ರ ನೀವು ರಿಬೇಟ್ ನ ಅಪ್ಲೈ ಮಾಡ್ಕೊಬಹುದು ಅಂತ. ಅಪ್ ಟು 5 lakh ಓಲ್ಡ್ ರೆಜಿಮೆನ್ ಹೇಳಿದ್ದಾರೆ, ಅಪ್ ಟು 5 lakhs ವರೆಗೂ ಇದ್ರೆ ಮಾತ್ರ ನೀವು ಇದನ್ನ ಕ್ಲೈಮ್ ಮಾಡ್ಕೊಬಹುದಾಗಿತ್ತು ATC ನ, ಲೈಕ್ ಸಾರಿ ಇದನ್ನ ರಿಬೇಟ್ ಆಕ್ಟ್ ನ. ಬಟ್ ಇಲ್ಲೇನ್ ಹೇಳ್ತಾ ಇದಾರೆ, ಸೊ ATC ನೀನೇನಪ್ಪ ಮಾಡ್ಕೊಬಹುದು, ಮ್ಯಾಕ್ಸ್ ಟು ಮ್ಯಾಕ್ಸ್ ನೀನೇನ ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಸೊ ಯಾವ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ವು, ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಪ್ ಟು 1,50,000 ವರೆಗೂ ನೀನು ಡಿಡಕ್ಟ್ ನ ಕ್ಲೈಮ್ ಮಾಡ್ಕೊಬಹುದು, ಡಿಡಕ್ಷನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಟೋಟಲ್ ಗ್ರಾಸ್ ಇನ್ಕಮ್ ಬಂದು 7,50,000 ಇದೆ. ಸರಿನಾ, ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C 50,000. ಸರಿ, ಇನ್ವೆಸ್ಟ್ಮೆಂಟ್ ಇಂದ ಟೋಟಲ್ ಟ್ಯಾಕ್ಸ್ ಏನಿದೆ ಸೊ ಅದನ್ನ ಇದು ಮಾಡ್ಕೊಂತ ಇದೀವಿ. ಸರಿನಾ, ಅವ್ರೇನ್ ಮಾಡಿದ್ದಾರೆ, ಲೈಕ್ ಅವ್ನು ಇನ್ವೆಸ್ಟ್ಮೆಂಟ್ 50,000 ಮಾಡಿದಾನೆ. ಸರಿನಾ, ಸೊ ಇಲ್ಲಿ ಯಾಕೆ ನೀವು ಹೇಳಿದ್ರೆ 1,50,000 ಮತ್ತೆ ಇಲ್ಲಿ 50,000 ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಲೈಕ್ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿರೋದು 50,000 ರೂಪಾಯಿ, 1,50,000 ರೂಪಾಯಿ ಮಾಡ್ಕೊಂಡಿಲ್ಲ, 50,000 ರೂಪಾಯಿ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾನೆ. ಸೊ ಅವಾಗ ಏನಾಗುತ್ತೆ, ನಮ್ದು ಟೋಟಲ್ ಇನ್ಕಮ್ 7,50,000 ಮೈನಸ್ 50,000 ಆಯ್ತು. ಸರಿನಾ, ಸೊ ಮೈನಸ್ 50,000 ಆಗಿರೋದ್ರಿಂದ 7 lakh ನಮ್ಗೆ ಇನ್ಕಮ್, ನೆಟ್ ಇನ್ಕಮ್ ಬಂತು. ಸರಿನಾ, 7 lakh ಬಂತು ಅಂದ್ರೆ ನಾವ್ ಇನ್ನೇನು ಟ್ಯಾಕ್ಸ್ ಪೇ ಮಾಡೋ ಹಾಗೆ ಇಲ್ಲ ಟ್ಯಾಕ್ಸ್ ಲ್ಯಾಬ್ ಪ್ರಕಾರ. ಸರಿನಾ, ಸೊ ಇಲ್ಲಿ ನೋಡ್ಬಿಡೋಣ. ಟ್ಯಾಕ್ಸ್ ಲ್ಯಾಬ್ 3 lakhs 3 lakhs ಬಂತು. 0 to 3 lakhs ನಿಲ್, 3 to 6 lakh 3 lakhs ಡಿಫ್ರೆನ್ಸ್ ಬರುತ್ತೆ, 5% ಪೇ ಮಾಡ್ತೀವಿ, 15,000. 6 lakhs to 7 lakh 1 lakh ಡಿಫ್ರೆನ್ಸ್, ಲೈಕ್ 1 lakh ಡಿಫ್ರೆನ್ಸ್ ಬರುತ್ತೆ. ಆ 1 lakhs 10% 10,000. ಸೊ ಏನ್ ನಾವು ಟ್ಯಾಕ್ಸ್ ಟೋಟಲ್ ಟ್ಯಾಕ್ಸ್ ಪೇಬಲ್ ಎಷ್ಟಿತ್ತು, 15,000 ಇತ್ತು. ಸರಿನಾ, ಸೊ 15,000 ಇರೋದ್ರಿಂದ 15,000 ಪ್ಲಸ್ 10,000 ಟೋಟಲ್ 25,000 ನಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೇಕಾಗಿತ್ತು ನಾನು. ಸೊ ಇನ್ಕಮ್ ಟ್ಯಾಕ್ಸ್ ಏನ್ ಹೇಳುತ್ತೆ, ಅಪ್ ಟು ನೆಟ್ ರಿಬೇಟ್. ಈಗ ನಾವೇನ್ ಮಾಡ್ತೀನಿ, ರಿಬೇಟ್ ನ ಅಪ್ಲೈ ಮಾಡ್ಕೊಂತ, ರಿಬೇಟ್ ಸೆಕ್ಷನ್ ಅಪ್ಲೈ ಮಾಡ್ಕೊಂಡು, ಸೊ ನಾನು ಅದ್ರಲ್ಲಿ ಏನ್ ಮಾಡ್ತೀನಿ, ಫುಲ್ ನಾನು ಅಮೌಂಟ್ ನ ಎಕ್ಸಾಕ್ಟ್ ಮಾಡ್ಕೊಂತೀನಿ. ಸೊ ನಾನೇನೋ ಪೇ ಮಾಡೋದಿಲ್ಲ, ಸೊ ಕ್ಲೈಮ್ ಮಾಡ್ಕೊಂತೀನಿ. ಸೊ ಅವ್ರೇನ್ ಹೇಳ್ತಾರೆ, 25,000 ವರೆಗೂ ನೀವು ಕ್ಲೈಮ್ ಮಾಡ್ಕೊಬಹುದು ಅಂತ ರಿಬೇಟ್ ನ. ಸೊ ನಂದು ಇನ್ಕಮ್ ಎಷ್ಟಿದೆ, 25,000. ಅವ್ರ ಮ್ಯಾಕ್ಸ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ, 25,000. ಸೊ 22,000 ಆಯ್ತು, 0. ಸೊ ನನಗೇನು ಪೇಮೆಂಟ್ ಮಾಡೋಗಿಲ್ಲ. ಈ ಒಂದು 7,50,000 ಇದ್ರು ನಾನು ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇದು 7 lakh ಇಲ್ಲ 8 lakh ಇದ್ರು ಕೂಡ, ಸೊ 8,50,000 ಇದ್ರು ಕೂಡ ನಾನು ಏನು ಇನ್ಕಮ್ ಪೇಮೆಂಟ್ ಮಾಡೋ ಆಗ್ತಿರಲಿಲ್ಲ. ಯಾಕಂತಂದ್ರೆ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ. ಸೊ ಅದನ್ನ ಫಸ್ಟ್ 1,50,000 ಡಿಡಕ್ಟ್ ಮಾಡ್ಕೊಂಡಾಗ ನಂಗೆ ಮತ್ತೆ 7 lakh ಇಂದ ಮತ್ತೆ 0. ಸರಿನಾ, ಸೊ ನಿಮ್ಗೆ ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಸೆಕ್ಷನ್ 80C ಯಾವ ತರ ಮಾಡಿದ್ರು, ಅದಾದ್ಮೇಲೆ ನಿಮ್ದು ಟ್ಯಾಕ್ಸ್ ರಿಬೇಟ್ ಯಾವ ತರ ಸೆಕ್ಷನ್ 87A ಯಾವ ತರ ಅಪ್ಲೈ ಮಾಡಿದ್ರು. ಸೊ ಇನ್ಕಮ್ ಟ್ಯಾಕ್ಸ್ ನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ATC ಅಂದ್ರೇನು, ATD ಅಂದ್ರೇನು, HR ಹೋಮ್ ರೆಂಟ್ ಅಲೋಯನ್ಸಸ್ ಅದು ಡಿಡಕ್ಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಎಷ್ಟು ನೆಟ್ ಸ್ಯಾಲ್ರಿ ಪೇಮೆಂಟ್ ಮಾಡ್ಬೇಕು, ನೆಟ್ ಇನ್ಕಮ್ ಬರುತ್ತೆ. ಸೊ ನೆಟ್ ಇನ್ಕಮ್ ಅಲ್ಲಿ ಯಾವ ತರ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಸೊ ಇದ್ರ ಬಗ್ಗೆ ಇವತ್ತು ಕ್ಲಾಸ್ ಆಯ್ತು. ಸರಿನಾ, ಸೊ ನೆಕ್ಸ್ಟ್ ಕ್ಲಾಸ್ ಬಂದು ನಾನು ನಿಮ್ಗೆ ಬ್ಲಾಕ್ಡ್ ಇನ್ಸೆಂಟಿವ್ಸ್ ಅಂತ ಅಂದ್ರೆ ಹೇಳ್ತೀನಿ. ಸಿಚುವೇಶನ್ ವೇರ್ ದ ಟ್ಯಾಕ್ಸ್ ಇನ್ಸೆಂಟಿವ್ ಸಚ್ ಆಸ್ ಡಿಡಕ್ಷನ್ಸ್ ಆರ್ ಕ್ರೆಡಿಟ್ಸ್ ಆರ್ ಎಕ್ಸಾಮ್ಷನ್ಸ್ ಆರ್ ಐದರ್ ಡಿಲೇಡ್, ರೆಸ್ಟ್ರಿಕ್ಟೆಡ್ ಆರ್ ಕಂಪ್ಲೀಟ್ಲಿ ಅನ್ಅವೈಲಬಲ್ ಡ್ಯೂ ಟು ದ ಸ್ಪೆಸಿಫಿಕ್ ಕಂಡೀಷನ್ಸ್ ಆರ್ ಇಶ್ಯೂಸ್. ಸೊ ಅದು ಯಾವ ತರ ಅಂತಂದ್ರೆ, ಲೈಕ್ ಬ್ಲಾಕ್ಡ್ ಇನ್ಸೆಂಟಿವ್ಸ್ ಯಾವ ತರ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೇ ಒಂದು
ಇನ್ಕಮ್ ನ ಆಗಿರ್ಬೋದು, ಯಾವುದೇ ಆಗಲಿ ಅದು ಡಿಡಕ್ಷನ್ಸ್ಗಳು ಇರಲ್ಲ. ಸೊ ನೀವು ಡಿಡಕ್ಷನ್ಸ್ ಅಂತ ತೋರಿಸ್ಬಿಟ್ಟಿರ್ತೀರಾ. ಸೊ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ಇನ್ಕಮ್ ಟ್ಯಾಕ್ಸ್ಗೆ, ಯಾಕೆಂದ್ರೆ ಟ್ಯಾಕ್ಸ್ನ ಪೇಮೆಂಟ್ ಕಡಿಮೆ ಮಾಡ್ಕೊಬೇಕು ಅಂತ ಅಂದಾಗ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಸೊ ಕಂಪನಿ ಆಡಿಟರ್ಸ್ಗಳು ಒಂದ್ಸತಿ ಚೆಕ್ ಮಾಡಿರ್ತಾರೆ. ಸೊ ನೀವೇನ ಅಕಸ್ಮಾತ್ ಆಡಿಟಿಂಗಲ್ಲೇ ಆ್ಯಡ್ ಮಾಡಿದ್ರ ಅದೆಲ್ಲ ಮಾಡಿದ್ರೆ ಅಂದರೆ ಗೌರ್ಮೆಂಟ್ ಆಡಿಟಿಂಗರ್ಸ್ಗಳು ಬಂದಾಗ, ಸೊ ಅವ್ರೇನು ಮಾಡ್ತಾರೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ನೀವೇನೇನು ಆ್ಯಡ್ ಮಾಡಿರ್ತೀರ ಅದನ್ನೆಲ್ಲ ತೆಗೆದು ಸೊ ಬ್ಲಾಕ್ಡ್, ಲೈಕ್ ನಿಮ್ಗೆ ಬರ್ಬೇಕಾದ್ರನ್ನ ಅಲ್ಲಿ ಬ್ಲಾಕ್ ಆಗುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ಗೌರ್ಮೆಂಟ್ ಈ ಥರ ಇದು ಮಾಡುತ್ತೆ. ಸರಿ, ನಮ್ಮ ಬ್ಲಾಕ್ಡ್ ಇನ್ಸೆಂಟಿವ್ಸ್, ನೀವು ಏನೇನೋ ತಪ್ಪಾಗಿ ಇನ್ಫಾರ್ಮೇಷನ್ ಆ್ಯಡ್ ಮಾಡಿರ್ತೀರೋ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಮಾಡಿದಾಗ ಏನಾಗುತ್ತೆ, ಸೊ ಅಂಥ ಟೈಮ್ಗಳಲ್ಲಿ ನೀವು ಈ ಥರ ಏನೋ ಇನ್ಸೆಂಟಿವ್ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ವಶನ್ಸ್ನ ನಾನು ನಿಮಗೆ ಮತ್ತೆ ನಾಳೆ ಬೆಳಗ್ಗೆ ಮೀನಿಂಗ್ ಜೊತೆಗೆ ಫುಲ್ಲು ಕ್ವಶನ್ಸ್ಗಳು ಸಮೇತ ಹೇಳ್ತೀನಿ. ಸೊ ಇದಾದ್ಮೇಲೆ ಒಂದು ಸರ್ಚಾರ್ಜಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಸರ್ಚಾರ್ಜಸ್ ಮೇಲೆ ಇದಾಯ್ತು ಅಂತಂದ್ರೆ ಸರ್ಚಾರ್ಜಸ್ಸು, ಅದಾದ್ಮೇಲೆ ರಿಬೇಟು, ಅದಾದ್ಮೇಲೆ ಲೈಕ್ ಬ್ಲಾಕ್ಡ್ ಇನ್ಸೆಂಟಿವ್ಸು, ಸೊ ಇವೆಲ್ಲ ಸೇರಿ ಒಂದು ಕ್ವಶನ್ ಮಾಡಿ. ಸೊ ಇದನ್ನ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸಿಂದ ರೆಸಿಡೆನ್ಷಿಯಲ್ ಸ್ಟೇಟಸ್, ಸೊ ಆರ್ ಲೈಕ್ ಆರ್ಡಿನರಿ ರೆಸಿಡೆನ್ಸ್ ಅಂದ್ರೇನು, ಅದಾದ್ಮೇಲೆ ನಾರ್ಮಲ್ ರೆಸಿಡೆನ್ಸ್ ಅಂದ್ರೇನು, ಅದಾದ್ಮೇಲೆ ಫಾರಿನ್ ಲೈಕ್ ಅದು ಕಂಪನೀಸ್ ಅಂದ್ರೇನು, ಇಂಡಿಯನ್ ಕಂಪನೀಸ್ ಅಂದ್ರೇನು, ಸೊ ಅದು ಯಾವ ಥರ ನೆಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸೊ ಅದ್ರ ಮೇಲೆ ನಿಮಗೆ ಸಮ್ ಮಾಡ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಏನೇನೋ ಸಜೆಷನ್ಸ್ ಇದ್ರೆ ದಯವಿಟ್ಟು ಸಜೆಷನ್ಸ್ನ ಕೊಡಿ. ಸೊ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಟಾಟಾ, ಸಿ ಯು.